ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಖಾಲಿ ಹೊಟ್ಟೆಗೆ ಪ್ರತಿದಿನವೂ ಕೂಡ ಮೆಂತ್ಯ ನೀರನ್ನು ಕುಡಿತೀನಿ. ರಾತ್ರಿ ಮೆಂತ್ಯನ ನೆನೆಹಾಕಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದು ಆ ಮೆಂತ್ಯನ ತಿಂತೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಮುಂದೆ ವ್ಲಾಗಲ್ಲಿ ನಾನು ಹೆಲ್ತ್ ಕೇರ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮಿಂಗ್ 7 ಗಂಟೆ. ಇವತ್ತು ತೋಟದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಹಸು ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದಿದ್ದೆ. ವೆದರ್ ನೋಡಿ ಹೇಗಿದೆ ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ಲು ಚಳಿ ಚಳಿ. ಸ್ವೆಟರ್ ಇಲ್ಲ ಅಂತಂದರೆ ಆಚೆನೇ ಬರೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಒಂದು ವಾಕ್ ಆಯಿತು. ಇವಾಗ ವಾಪಸ್ ಮನೆಗೆ ಹೋಗಿ ತಿಂಡಿ ಶುರು ಮಾಡೋದು. ಕೆಲಸದವ್ರು ಬರ್ತಾರೆ, ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಮನೆಗೆ ಹೋಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮೆಂತ್ಯ ತಿನ್ನೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಏರ್ ಗ್ರೋತ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ತಲೆಯಲ್ಲಿ ತುರ್ಕೆ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಮೆಂತ್ಯ ಒಂದು ಔಷಧಿಯುಕ್ತ ಆಹಾರ, ಅನೇಕ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ. ಇದರಲ್ಲಿ ಖನಿಜಾಂಶ, ಕಬ್ಬಿಣದ ಅಂಶ ಅಧಿಕವಾಗಿದೆ. ಜೊತೆಗೆ ಇದು ಹೊಟ್ಟೆ ಉರಿಯನ್ನು ಕಡಿಮೆ ಮಾಡುತ್ತೆ, BP ಶುಗರ್ ಕಡಿಮೆ ಮಾಡುತ್ತೆ, ತೂಕ ನಾವು ಕಡಿಮೆ ಮಾಡಬೇಕು, ವೆಯ್ಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದರೆ ತೂಕ ಕಡಿಮೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ಇದನ್ನು ತೊಗೊಳ್ಬಹುದು. ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ, ಕೀಲು ನೋವನ್ನು ಕಡಿಮೆ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಸಕ್ರಿಯಗೊಳಿಸುತ್ತೆ, ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬರೋದನ್ನು ತಡೆಗಟ್ಟುತ್ತೆ. ಬಂದ ಮೇಲೆ ಅದನ್ನು ತಿನ್ನೋದ್ರಿಂದ ಕ್ಯೂರ್ ಆಗುತ್ತೆ ಅಂತ ಹೇಳಲ್ಲ. ಈ ಥರ ಎಲ್ಲ ಅಂದರೆ ಒಳ್ಳೆ ಜೀವನ ಶೈಲಿಯನ್ನು ನಡೆಸೋದ್ರಿಂದನೂ ಕೂಡ ಅದು ಕಡಿಮೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ. ಕಿಡ್ನಿಯಲ್ಲಿರುವ ಸ್ಟೋನನ್ನು ಇದು ಹೋಗಿಸುತ್ತೆ, ಕೂದಲು ಉದುರುವುದನ್ನು ಇದು ನಿಲ್ಲಿಸುತ್ತೆ, ಮೊಡವೆಗಳನ್ನು ದೂರ ಮಾಡುತ್ತೆ, ಕಪ್ಪಾಗಿ ಸೊಂಪಾಗಿ ಕೂದಲು ಬೆಳೆಯೋ ಥರ ಮಾಡುತ್ತೆ. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಇವತ್ತು 15 ಜನ ಕೆಲಸದವ್ರು ಬಂದಿದ್ದರು. ಫಸ್ಟ್ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ. ಇವಾಗ ಕಾಫಿ ತಗೊಂಡೋದ್ರು. ತಿಂಡಿ ಮಾಡಬೇಕು. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಹೋದರೆ ತಿಂಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಫಸ್ಟೆಲ್ಲ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕಾಫಿ ಕುಡಿದು, ಅಂದರೆ ನಾನು 5:15, 5:45ಗೆ ನಾನು ಕುಡಿತೀನಿ ಮೆಂತ್ಯ ನೀರನ್ನು ಅಂತಂದರೆ 7 ಗಂಟೆವರೆಗೂ ಏನನ್ನೂ ತೊಗೊಳ್ಳೋದಿಲ್ಲ. ಈಗ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿಲಿ ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ. ಹಾಗಾಗಿ 7 ಗಂಟೆಗೆ ಕಾಫಿ ಕುಡಿತೀನಿ. 1-1.5 ಗಂಟೆ ಮೇಲೆ ಗ್ಯಾಪ್ ಬಿಡ್ತೀನಿ. ಅಂದರೆ ಮೆಂತ್ಯ ತಿಂದ ತಕ್ಷಣ ಕಾಫಿ ಕುಡಿಯೋದು, ಟೀ ಕುಡಿಯೋದು ಆ ಥರ ಮಾಡೋದಿಲ್ಲ. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಹೋಗಿ ತಿಂಡಿಯನ್ನು ಮಾಡ್ತೀನಿ. ಇವತ್ತು ಬೇಸಾಯದವ್ರೊಬ್ಬರು ಬಂದಿದ್ದಾರೆ, ಹಾಗೆ ಶುಂಠಿಗೆ ಮಣ್ಣು ಹಾಕೋದಕ್ಕೆ ಬಂದಿದ್ದಾರೆ. ಅವರಿಗೇನೆ ತಿಂಡಿ ತೊಗೊಂಡು ಬರೋದಕ್ಕೆ ಅಂತ ಎಕ್ಸ್ಟ್ರಾ ಪೇ ಮಾಡಿರ್ತಾರೆ. 15 ಜನ ಬಂದಿರ್ತಾರೆ. ಫಸ್ಟು ನಮ್ಮ ಮನೇಲಿ ಪ್ರತಿ ದಿನವೂ ಕೂಡ ಕೆಲಸದವ್ರು ಇರೋರು, ಅಂದರೆ 4 ಜನದಿಂದ 12-13 ಜನದವರೆಗೂ ಕೂಡ ಡೈಲಿ ಬರೋರು. ಅವರಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ ಎಲ್ಲದನ್ನು ಕೂಡ ಮಾಡಬೇಕಿತ್ತು. ಇತ್ತೀಚೆಗೆ ನಾವು ಸ್ವಲ್ಪ ತರಕಾರಿ ಎಲ್ಲ ಬೆಳೆಯೋದನ್ನು ಕಡಿಮೆ ಮಾಡಿದ ಮೇಲೆ ಕೆಲಸದವ್ರನ್ನ ಕರ್ಕೊಳ್ಳೋದು ಕಡಿಮೆ ಮಾಡಿದ್ವಿ. ಇವಾಗ ಸಿಕ್ಕಾಪಟ್ಟೆ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಅಷ್ಟನ್ನು ಮಾಡ್ಕೊಳ್ತೀವಿ. ಇವಾಗ ತಿಂಡಿಗೆ, ಸಾಂಬಾರಿಗೆ ಎಲ್ಲದನ್ನು ಒಟ್ಟಿಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಸಿಕಾಯಿ ತುರಿ, ಈರುಳ್ಳಿ, ಹಾಗೆ ಹೀರೆಕಾಯಿ ಬಸ್ಸಾಂಬಾರು ಮಾಡೋಣ ಅಂತ ತೆಂಗಿನಕಾಯಿ ಮತ್ತು ಅವರೆಕಾಯಿನ ಸುಲಿದಿಟ್ಟಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು 1 kg ರವೆನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾವಾಗ ಬೇಕು ಆವಾಗ ಮಾಡ್ಕೊಳ್ಬೋದು, ಕ್ವಿಕ್ಕಾಗುತ್ತೆ. ನಾನು ಜಾಸ್ತಿ ರವೆ ತರಿಸ್ದಾಗ ಇದೇ ಥರ ಮಾಡೋದು. 1 2 kg ಆದ್ರೂ ಅಷ್ಟೇ ಹುರಿದು ಎತ್ತಿಟ್ಕೊಳ್ತೀನಿ. ನಂಗೆ ಅದು ತುಂಬ ದಿನದವರೆಗೂ, ಅಂದರೆ ನೆಕ್ಸ್ಟ್ ಟೈಮ್ ತರಿಸೋವರೆಗೂ ಕೂಡ ಆಗುತ್ತೆ. ಹಾಗೆ ಎಷ್ಟು ದಿನ ಎತ್ತಿಟ್ರೂ ಕೂಡ ಏನೂ ಆಗೋದಿಲ್ಲ. ಆದರೆ ಒಬ್ರಿಗೆ ತಿಂಡಿ ಮಾಡು ಅಂತ ಫೋನ್ ಮಾಡಿದರು. ಹೌದು ಸರಿನಾ ಅಂತ ಮಾಡೋಣ ಅಂತೆಲ್ಲ ಕಟ್ ಮಾಡ್ಕೊಂಡಿದ್ದೆ. ನಂತರ ಹೇಳಿದರು ಮತ್ತೆ ಅದರಲ್ಲಿ 5 ಜನ ಏನೋ ತಿಂಡಿ ತೊಗೊಂಡು ಬಂದಿರಲಿಲ್ವಂತೆ, 10 ಜನ ತೊಗೊಂಡು ಬಂದಿದ್ರಂತೆ. 5 ಜನಕ್ಕೆ ತಿಂಡಿ ಮಾಡಿಕೊಡಿ ಅಂತ ಅವ್ರು ಕೇಳಿದ್ರಂತೆ. ಮರೆತು ಬಂದುಬಿಟ್ಟಿದ್ದೀವಿ ಮಾಡಿಕೊಡಿ ಅಂತ. ಹಾಗಾಗಿ ಅವರಿಗೂ ಸೇರಿಸಿ ಇವಾಗ ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಮತ್ತೆ ಇನ್ನೊಂದು ಸಲ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನು ಮತ್ತೆ ಇನ್ನೊಂದು ಸಲ ಕಟ್ ಮಾಡಿಕೊಂಡೆ.
ಒಂದು ಸಲ ಹೇಳಿದರೆ ಮಾಡಿಬಿಡ್ಬೋದು, ಮತ್ತೆ ಮತ್ತೆ ಹೇಳಿದರೆ ಮತ್ತೆ ಎಲ್ಲ ಕಟ್ ಮಾಡ್ಕೊಳ್ಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಕಡೆ ಹೀರೆಕಾಯಿ ಮತ್ತು ಅವರೆಕಾಳು ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ, ಬಸ್ಸಾಂಬಾರು ಮಾಡೋಣ ಅಂತ. ಇವಾಗ ನೀರು ಕೂಡ ಚೆನ್ನಾಗಿ ಕಾದಿದೆ, ರವೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ. ಅಂದರೆ ರವೆ ಚೆನ್ನಾಗಿ ಹುರಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅಂಟುತ್ತೆ ಅಂತ. ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ನಮಗೆ ಮಾತ್ರ ಅಂತ ಅವರೆಕಾಳು ಸ್ವಲ್ಪ ಬೇಯಿಸ್ಕೊಂಡಿದ್ದೆ, ಸ್ವಲ್ಪ ಹಸಿ ಕಾಯಿ ತುರಿ. ನಂತರ ಎಲ್ಲರಿಗೂ ಮಾಡೋದಲ್ವ, ಅವರೆಕಾಳು ಸ್ವಲ್ಪ ಕಡಿಮೆ ಆಗುತ್ತೆ, ಆದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಯಿಸಿಟ್ಟಿರುವಂತಹ ಅವರೆಕಾಳನ್ನು ಹಾಕ್ಕೊಂಡೆ. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ನಾವಿಬ್ಬರಿಗೆ ಮಾಡೋದಕ್ಕಿಂತ ಈ ಥರ ಜಾಸ್ತಿ ಮಾಡಿದಾಗ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿನಕಾಯಿ ಜೊತೆ ಉಪ್ಪಿಟ್ಟನ್ನು ಕೊಟ್ಟು ಕಳಿಸ್ದೆ. ನಾನು ಉಪ್ಪಿಟ್ಟು ಮಾಡುವಾಗಲೇ ಫೋನ್ ಮಾಡಿದ್ದೆ, ರವೆ ಹಾಕಬೇಕಾದ್ರೇ ತಿಂಡಿ ರೆಡಿ ಇದೆ ಬಂದು ತೊಗೊಂಡೋಗಿ ಅಂತ. ಯಾಕೆಂದರೆ ಬಿಸಿ ಇದ್ರೇ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಆರಿದ್ಮೇಲೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತಿಂಡಿ ಎಲ್ಲ ಮಾಡಿ ಒಂದು ಸಲ ಮತ್ತೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ನನ್ನ ಮಗಳು ಮೊಸರನ್ನ ಬೇಕು ಅಂತ ಅಂದಳು, ಅವಳಿಗೋಸ್ಕರ ಸ್ವಲ್ಪ ಮೊಸರನ್ನ ಮಾಡ್ತಾಯಿದ್ದೀನಿ. ನಿತ್ಯ ಮತ್ತು ಲಡ್ಡುಗೋಸ್ಕರ ಸ್ವಲ್ಪ ಮೊಸರನ್ನ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 10 ಗಂಟೆ ಆಗಿಬಿಟ್ಟಿತ್ತು. ಇನ್ನೊಂದು ಸಲ ಹಸು ಕೊಟ್ಟೋಗೋಣ ಅಂತ ಬಂದೆ. ಗುಡಿಸೋದೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಎಷ್ಟು ನೀಟಾಗಿ ಕೆತ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾಳೆ ಅಂತಂದರೆ ನೀಟಾಗಿ ತಿಂದಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಮುಂದಕ್ಕೆ ಕಟ್ಟಿದರೆ ಎಷ್ಟು ಬೇಕಷ್ಟು ತಿಂದು ಹಾಗೆ ಎಲ್ಲ ಬಿಟ್ಟಿರ್ತಾಳೆ. ನೋಡಿ ಈಗ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ ಅಂತ. ಈಗೆಲ್ಲವೂ ಕೂಡ ಇನ್ನೊಂದು ಸಲ ಮುಂದಕ್ಕೆ ಕಟ್ಟಿ ಹೋಗ್ತೀನಿ, ಅಡುಗೆ ಮಾಡಬೇಕು. ಬಸ್ಸಾಂಬಾರು ಮಾಡ್ತೀನಿ. ಇನ್ನೊಂದು ಸಲ ಕಟ್ಟಿ ಹೋದರೆ ಅಡುಗೆ ಮಾಡಿ ಬರೋ ಅಷ್ಟರಲ್ಲಿ ಅಲ್ಲೂ ಕೂಡ ತಿಂದೆಲ್ಲ ಕ್ಲೀನ್ ಮಾಡಿರ್ತವೆ, ಮತ್ತು ನೆಕ್ಸ್ಟ್ ಮುಂದಕ್ಕೆ ಕಟ್ಟೋದು. ಇವಾಗ ಇಲ್ಲಿ ಮೇವಿಗೆ ಕಟ್ಟಿದ್ದೀನಿ, ಇವಾಗ ವಾಪಸ್ ಮನೆಗೆ ಹೋಗ್ತೀನಿ. ಸ್ವಲ್ಪ ನೇಪೇರೆಲ್ಲ ಇದೆ, ತಿನ್ಕೊಂಡೆ ಇರಲಿ. ಉದ್ದ ಹಗ್ಗ ಹಾಕಿ ಕಟ್ಟಿದ್ದೀನಿ, ಆ ಕಡೆ ಏನು ಹೋಗಲ್ಲ, ನಮ್ದು ಎಷ್ಟಿದೆ ಅಷ್ಟಕ್ಕೆ ಮಾತ್ರ, ಇನ್ನು ಈ ಕಡೆನೇ ಸಿಗೋ ಥರನೇ ಕಟ್ಟಿದ್ದೀನಿ. ಇವಾಗ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಎಣ್ಣೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಖಾರ ರುಬ್ಬೋದಕ್ಕೆ ಅಂತ. ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿಕಾಯಿ ತುರಿ, ಹುರಿದಿಟ್ಟಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಬೇಯಿಸಿಟ್ಟಿರುವಂತಹ ಹೀರೆಕಾಯಿ ಮತ್ತು ಅವರೆಕಾಳು, ಜೊತೆಗೆ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು. ಮಸಾಲೆ ರೆಡಿ ಆಗುತ್ತೆ. ಈ ಕಡೆ ನಾನಿಲ್ಲಿ ಕಾಳು ಒಗ್ಗರಣೆ ಮಾಡೋದಕ್ಕೆ ಅಂತ ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಹಸಿ ಕಾಯಿ ತುರಿ ಹಾಕ್ಕೊಳ್ಳೋದು. ಈ ಕಡೆ ಖಾರ ರುಬ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಪಾತ್ರೆಗೆ ಒಗ್ಗರಣೆ ಮಾಡಿ ಬೇಯಿಸಿದ್ವಲ್ಲ ರಸ, ಅವರೆಕಾಳು ಬೇಯಿಸಿದ್ನಲ್ಲ ಆ ರಸನೂ ಕೂಡ ಅದಕ್ಕೆ ಹಾಕ್ಕೊಂಡು ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕ್ಕೊಂಡು ಕುದಿಸ್ಕೊಳ್ಳೋದು. ಹೀರೆಕಾಯಿ ಅವರೆಕಾಯಿ ಜೊತೆಗೆ ಹಾಕಿ ಬೇಯಿಸಿದರೆ ಮೆತ್ತಗಾಗ್ಬಿಡುತ್ತೆ ಅಂತ ಅದನ್ನು ಸಪ್ರೇಟ್ ಬೇಯಿಸಿದ್ದೆ, ಅದನ್ನು ಕಾಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀರೆಕಾಯಿ ಮತ್ತು ಹಸಿ ಕಾಳು ಹಾಕಿ ಮಾಡಿರೋದ್ರಿಂದ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಕಾಳು ಒಗ್ಗರಣೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಳು ಪಲ್ಯ ರೆಡಿ ಆಯಿತು. ಈ ಕಡೆ ಸಾಂಬಾರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಅವರೆಕಾಳು ಬಸ್ಸಾಂಬಾರು ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಸ್ಸಾಂಬಾರು ಸ್ವಲ್ಪ ಜಾಸ್ತಿ ಕುದಿಸಿದ್ರೇ ಟೇಸ್ಟ್ ಜಾಸ್ತಿ ಅಂತ ಹೇಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ, ಸಾಂಬಾರು ಕೂಡ ರೆಡಿ ಆಯಿತು, ಕಾಳು ಪಲ್ಯ ರೆಡಿ ಆಯಿತು. ರೈಸ್ಗೆ ಇಟ್ಕೊಂಡು ಮುದ್ದೆಗೆ ಇಟ್ಕೊಂಡ್ರೆ ಅಡುಗೆ ಕೂಡ ರೆಡಿ ಆಗುತ್ತೆ. ಹಾಗೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಮನೆ ಕೆಲಸ ಮಾಡ್ತೀವಿ, ಮಕ್ಳನ್ನ ಕೇರ್ ಮಾಡ್ತೀವಿ, ಮನೆಯವ್ರನ್ನ ನೋಡ್ಕೊಳ್ತೀವಿ, ನಮ್ಮ ಕೇರನ್ನು ನಾವು ಮಾಡೋದನ್ನು ಬಿಟ್ಬಿಡ್ತೀವಿ. ನಾನು ಕೆಲವು ದಿನ ನನ್ನ ಕೇರನ್ನು ನಾನು ಮಾಡೋದು ಬಿಟ್ಟಿದ್ದೆ, ಟೈಮ್ ಸಾಕಾಗೋದಿಲ್ಲ ಅಂತ. ನಾವು ಇಷ್ಟೆಲ್ಲ ಕೆಲಸ ಮಾಡಬೇಕು, ಎನರ್ಜಿ ಆಗಿರಬೇಕು, ನಮ್ಮ ಮಕ್ಳನ್ನ ನೋಡ್ಕೊಳ್ಬೇಕು ಅಂದರೆ ಫಸ್ಟು ನಾವು ಆರೋಗ್ಯವಾಗಿರಬೇಕು. ನಾನು ಇದನ್ನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಕಾರಣ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಮತ್ತೆ ಎಲ್ಲದನ್ನು ಕೂಡ ಶುರು ಮಾಡ್ಕೊಂಡಿದ್ದೀನಿ. ಆಲೂವೆರಾ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಒಳ್ಳೆಯದು, ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಆಲೂವೆರಾದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿನ್ನಿಗೆ ಒಳ್ಳೆಯದು, ಏರ್ಗೆ ಒಳ್ಳೆಯದು, ತೊಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಇದು ನಾನು ಕೂಡ ತುಂಬ ದಿನದಿಂದ ಬಳಸ್ತಾ ಇದ್ದೀನಿ. ವಾರಕ್ಕೆ ಕಡಿಮೆ ಅಂತಂದ್ರೂ 1-2 ದಿನ ತೊಗೊಳ್ತೀನಿ. ಈ ಥರ ಸಣ್ಣದಾಗಿ ಪೀಸ್ ಮಾಡಿದರೆ ಅದ್ರ ರಸ ಚೆನ್ನಾಗಿ ಬರುತ್ತೆ ಅಂತ. ಅಂಗಡಿಗಳಲ್ಲಿ ರೆಡಿ ಸಿಗುತ್ತಲ್ಲ ಆಲೂವೆರಾ ಜೆಲ್, ನಾನು ಅದನ್ನು ಬಳಸೋದಿಲ್ಲ. ಮನೇಲೇ ಗಿಡ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಕಟ್ ಮಾಡಿ ಬಳಸೋದು. ಕಟ್ ಮಾಡಿದ ತಕ್ಷಣ ಅದರಲ್ಲಿ ಯೆಲ್ಲೋ ಕಲರ್ ಜೆಲ್ ಬರುತ್ತೆ, ಅದರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ಕಿನ್ಗೂ ಆಗಿರ್ಬೋದು, ಏರ್ಗಾಗಿರ್ಬೋದು, ಒಳಗೆ ತಗೊಳ್ಳೋದಕ್ಕಾಗಿರ್ಬೋದು ಒಳ್ಳೆಯದಲ್ಲ. ಅದನ್ನು ಕಟ್ ಮಾಡಿ 1 ಅವರ್ ಹಾಗೇ ಎತ್ತಿಡ್ತೀನಿ. ಯೆಲ್ಲೋ ಕಲರ್ ಜೆಲ್ಲೆಲ್ಲ ಕೆಳಗೆ ಇಳಿದೋಗುತ್ತೆ. 3-4 ಸಲ ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡ್ರೆ
ಅದರಲ್ಲಿ ಅಲರ್ಜಿ ಥರ ಏನೂ ಆಗೋದಿಲ್ಲ. ಕೆಲವರಿಗೆ ಕೆಲವು ಆಗೋದಿಲ್ಲ. ನೋಡಿ ನಿಮಗೆ ಯಾವುದಾಗುತ್ತೆ ಯಾವುದಾಗೋದಿಲ್ಲ ಅಂತ. ಹಾಗೆ ತುಂಬ ಜನ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ರಿ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ, ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಂತರ ಇವಾಗ ವೇಸ್ಟ್ ಮತ್ತು ಸಿಪ್ಪೆ ಉಳ್ಕೊಳ್ಳುತ್ತಲ್ಲ, ನಾನು ಮಿಕ್ಸಿಗೆ ಹಾಕಿ ರುಬ್ಬೋದಿಲ್ಲ. ನಂಗೆ ಆ ಥರ ಮಾಡಿದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಜೆಲ್ ತೊಗೊಂಡು ಒಂದು ಲೋಟ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಇವಾಗ ಉಳಿದಿರುವಂತಹ ಸಿಪ್ಪೆ ಇರುತ್ತಲ್ಲ, ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಸ್ಕಿನ್ಗಾದರೆ ಸ್ಕಿನ್ಗೆ ಅಥವಾ ಏರ್ಗಾದರೆ ಏರ್ಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತೀನಿ. ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಸಾಫ್ಟ್ ಆಗುತ್ತೆ. ಹಾಗೆ ಇವಾಗ ಚಳಿಗಾಲ ಬೇರೆ ಶುರುವಾಗಿದೆ, ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಸಿಕ್ಕಾಪಟ್ಟೆ ಒಳ್ಳೆಯದು ಆಲೋವೆರಾ. ಇವಾಗ ಯಾವುದ್ಯಾವುದೋ ಕ್ರೀಮ್ ಹಚ್ಕೊಂಡು ಸ್ಕಿನ್ ಎಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ನನ್ನ ಸ್ಕಿನ್ನನ್ನು ನಾನು ಗ್ಲೋ ಮಾಡ್ಕೊಳ್ತೀನಿ. ಕೂದಲಿಗೆ ಹಚ್ಕೊಂಡ್ರೆ ಬಿಳಿ ಕೂದಲಿನ ಸಮಸ್ಯೆ ದೂರ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಜೊತೆಗೆ ಕಪ್ಪು ಕೂದಲು ಆಗುತ್ತೆ, ಚೆನ್ನಾಗಿ ದಟ್ಟವಾಗಿ ಕೂದಲು ಕೂಡ ಬೆಳೆಯುತ್ತೆ. ಆಲೋವೆರಾ ಹಚ್ಚೋದ್ರಿಂದ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ, ತುಂಬ ಸಿಲ್ಕಿಯಾಗಿ ಕೂದಲು ಕೂಡ ಬೆಳೆಯುತ್ತೆ. ಇವಾಗ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಕುಡಿದೆ. ಸ್ವಲ್ಪ ಕೆಲಸ ಆಯಿತು ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ತೋಟಕ್ಕೆ ಬಂದಿದ್ದೆ. ದಾಳಿಂಬೆ ಕಟ್ ಮಾಡಿ, ಅಂದರೆ ಹೂವೆಲ್ಲ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ತೆಗೆದು ಹೋಗೋಣ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆದರೂ ಕೂಡ ನನ್ನ ಸ್ಕಿನ್ನನ್ನು ಮುಟ್ಕೊಂಡ್ರೆ ತುಂಬಾ ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು. ಇದ್ರದ್ದೆಲ್ಲ ಕ್ರೆಡಿಟು ಆಲೋವೆರಾಕ್ಕೆ ಹೋಗುತ್ತೆ, ಅಷ್ಟು ಅದು ಕೆಲಸ ಮಾಡುತ್ತೆ. ಕೆಲಸ ಎಷ್ಟೇ ಇರ್ಬೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೂ ಕೆಲಸ ಖಂಡಿತವಾಗಿಯೂ ಮುಗಿಯೋದಿಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ಉಳ್ಕೊಳುತ್ತೆ. ಹಾಗೆ ನಮಗೆ ಸಮಾಧಾನ ಕೂಡ ಇರೋದಿಲ್ಲ. ಯಾವತ್ತು ನಮಗೆ ಅನಿಸಿದೆ ಹೇಳಿ ಇವತ್ತು ಕೆಲಸ ಕಂಪ್ಲೀಟಾಗಿ ಮುಗಿದಿದೆ ಅಂತ, ಎಷ್ಟೇ ಕೆಲಸ ಮಾಡಿದ್ರೂ ಇನ್ನೊಂದು ಕೆಲಸ ಕಾಣಿಸುತ್ತೆ. ಇವಾಗ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಬಟ್ಟೆ ತೊಳೆಯೋದು, ಮನೆ ತೊಳೆಯೋದು, ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ತೊಳೆದಿಟ್ಟರು ಬಟ್ಟೆ ಫೋಲ್ಡ್ ಮಾಡೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಹೇಳ್ತಾ ಹೋದರೆ ಹಸ್ಗಳಿರೋದ್ರಿಂದ ಅವ್ರನ್ನ ನೋಡ್ಕೊಳ್ಳೋದು, ಮೇವು ಹಾಕೋದು, ಸಗಣಿ ತೆಗಿಯೋದು, ಹಾಲು ಕರಿಯೋದು, ಕೆಲಸ ಅಂತೂ ಇದ್ದೇ ಇರುತ್ತೆ. ಎಷ್ಟೇ ಮಾಡಿದ್ರೂ ಮುಗಿಯೋದಿಲ್ಲ. ಇಷ್ಟೆಲ್ಲ ಕೆಲಸ ಮುಗಿಯೋದೇ ಇಲ್ಲ ಅಂತ ಅಂದಮೇಲೆ ನಾವು ನಮಗೋಸ್ಕರ ಟೈಮ್ ಯಾವಾಗ ಕೊಟ್ಕೊಳ್ಳೋದು ಹೇಳಿ? ಟೈಮ್ ನಮಗೋಸ್ಕರ ಸಿಗೋದಿಲ್ಲ, ನಾವಾಗೇ ಟೈಮ್ ಮಾಡ್ಕೊಳ್ಬೇಕು. ನಮ್ಮ ಹೆಲ್ತ್ ಕೇರನ್ನು, ನಮ್ಮ ಸ್ಕಿನ್ ಕೇರನ್ನು ನಾವು ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ನಾವು ಆರೋಗ್ಯವಾಗಿರ್ಬೇಕು. ಒಂದು ಚೊಮ್ಮನೆ ತಗೊಂಬಂದು ಹಿಡ್ಕೊಂಡು ಇಲ್ಲಿ ಮಳೆ ಬಳೆ ಮತ್ತೆ ಬಾ. ಅಲ್ಲಿ 4 ಸಲ ಹೋದ್ಲು, ಬೋರ್ ಆಯ್ತು, ಚೊಮ್ಮನೆ ತಗೊಂಬಂದು ಹಿಡ್ಕೊಂಡ್ಲು. ಬೆಲ್ಲನ ಹಾಕಿ ಬೇಯಿಸ್ತೀರಾ? ನನ್ನ ಮಗಳು ಆಟ ಆಡೋದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅಷ್ಟು ಕ್ಯೂಟಾಗಿ ಆಟ ಆಡ್ತಾಳೆ. ನನ್ನ ಹಸ್ಬೆಂಡು ಬೆಳೆಗಳಿಗೆ ಅಂತ ಅದೇನೋ ಆರ್ಗಾನಿಕ್ ಲಿಕ್ವಿಡ್ ರೆಡಿ ಮಾಡಿ ಎತ್ತಿಟ್ಟಿದ್ರು. ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತಂತೆ, ಗಿಡಗಳು ಚೆನ್ನಾಗಿ ಬೇರು ಬಿಡ್ತವೆ, ಆರೋಗ್ಯವಾಗಿರ್ತವೆ ಅಂತ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ರು. ನಾನು ನನ್ನ ಗಿಡಗಳಿಗೂ ಸ್ವಲ್ಪ ಹಾಕೋಣ ಅಂತ ಅದರಲ್ಲೇ ಪರ್ಮಿಷನ್ ಕೇಳಿ ತೊಗೊಂಡು ಹಾಕ್ತಾಯಿದ್ದೀನಿ. ಅದು ಎಷ್ಟೆಷ್ಟು ಹಾಕಬೇಕು, ಹಂಗೆ ಹಾಕ್ತೀನಿ ಅಂತಂದರೆ ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಅವರನ್ನೇ ಕೇಳಿದೆ ಎಷ್ಟು ಹಾಕೋಣ ಅಂತ. ಅವ್ರು ಸ್ವಲ್ಪ ಹಾಕು, ಸಣ್ಣ ಗಿಡ ಅಲ್ವಾ ಅಂತ ಹೇಳಿದರು. ಹಾಗಾಗಿ ಎಲ್ಲದಕ್ಕೂ ಕೂಡ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ನನ್ನ ಕೇರನ್ನು ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ತಿಳಿಸಿದ್ದೀನಿ. ನಿಮಗೆ ಇದು ಇಷ್ಟ ಆಗಬಹುದು ಅಂತ ಭಾವಿಸ್ತೀನಿ. ಇನ್ನು ಮುಂಬರುವ ವಿಡಿಯೋಗಳಲ್ಲೂ ಕೂಡ ನನ್ನ ಹೆಲ್ತ್ ಕೇರ್ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ಕೊಡ್ತೀನಿ. ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಅದೇ ಥರ ವೀಡಿಯೋಸನ್ನು ಮಾಡ್ತೀನಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.